ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಸ್ಟ್ ಇನ್ವೆಸ್ಟ್ ಕನ್ನಡಿಗ. ಇವತ್ತಿನ ನನ್ನ ಟ್ರೇಡಲ್ಲಿ 8K ಲಾಸಸ್ಸಿಂದ 1.5K ಪ್ರಾಫಿಟ್ಗೆ ಹೆಂಗೆ ಟರ್ನ್ ಮಾಡಿದೆ, ಯಾವ ಸ್ಟ್ರಾಟಜಿ ಯೂಸ್ ಮಾಡಿದೆ, ಟ್ರೇಡ್ ಮಾಡಬೇಕಾದ್ರೆ ಏನು ಥಿಂಕ್ ಮಾಡಬೇಕು, ಯಾವ ಥರ ಥಿಂಕ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೊನೆವರೆಗೂ ನೋಡಿ. ನಾನು ಟ್ರೇಡ್ ತೊಗೊಂಡಿದ್ದು 230 ಅಂದರೆ 2.5 ಮೇಲೆ ಟ್ರೇಡ್ ತೊಗೊಂಡೆ. ಅದು ಎಷ್ಟಕ್ಕೆ? ಆ್ಯಾವ್ರೇಜ್ ಪ್ರೈಸ್ 91 ರೂಪಾಯಿಗೆ 290 ಕ್ವಾಂಟಿಟಿ ಬೈ ಮಾಡಿದೆ. ನಾನು ಬೈ ಮಾಡಿ ಸ್ವಲ್ಪ ಹೊತ್ತಿಗೆ ಅದು ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಯಿತು. ಆದರೆ ಯಾವುದರಲ್ಲಿ? ನೆಸ್ಟ್ 50 ಇಂಡೆಕ್ಸಲ್ಲಿ. ಬಟ್ ನಾನು ನಿಫ್ಟಿ ಇಂಡೆಕ್ಸಲ್ಲಿ ನೋಡಿದ್ರೆ ಅಲ್ಲಿ ಯಾವುದೇ ಥರದ ಬೇರ್ ಮಾರ್ಕೆಟ್ ಇದ್ದಿಲ್ಲ. ಇಲ್ಲಿ ಯಾಕೆ ಕ್ರಿಯೇಟ್ ಆಯಿತು ಅಂದರೆ, ಇದು ಇವತ್ತು ಎಕ್ಸ್ಪೈರಿ ಡೇ, 29th ಎಕ್ಸ್ಪೈರಿ ಡೇ. ಅದಕ್ಕೋಸ್ಕರ ಇಲ್ಲಿ ತುಂಬ ಜನ ಸ್ಕ್ವೈರ್ ಅಪ್ ಮಾಡ್ತಿರ್ತಾರೆ ಆ ಟೈಮಲ್ಲಿ. ಆವಾಗ ಬೇರ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಅದೇ ನಾನು ಚಾನ್ಸ್ ತೊಗೊಂಡು ಅಪ್ ಟು 28 ರೂಪೀಸ್ಗೆ ಹೋಯ್ತು ಲೋ ಅಲ್ಲಿ. ನಾನು ಅಲ್ಲಿ ಆ್ಯಾವ್ರೇಜ್ ಮಾಡಿದೆ, ಅಂದರೆ ನನ್ನ ಲಾಸಸ್ನ ಕಡಿಮೆ ಮಾಡೋಕ್ಕೆ ಆ್ಯಾವ್ರೇಜ್ ಮಾಡಿದೆ. ಆ್ಯಾವ್ರೇಜ್ ಮಾಡಿ ನಾನು ವೆಯ್ಟ್ ಮಾಡಿದೆ. ಅದು ಸ್ಕ್ವೈರ್ ಆಫ್ ಅಲ್ಲಿ ಆದತ್ಲೆ ನಿಫ್ಟಿನ ನೋಡ್ತಾ ಇದ್ದೆ, ಅಂದರೆ ನಿಫ್ಟಿ 50ನ ನೋಡ್ತಾ ಇದ್ದೆ. ಅಲ್ಲಿ ಬುಲ್ ರ್ಯಾಲಿ ಕಂಟಿನ್ಯೂ ಆಗ್ತಿತ್ತು. ಆದಮೇಲೆ ಇದು 1500ಗೆ ರಿಟರ್ನ್ ಆಯಿತು. ನಾವು ಯಾವತ್ತೇ ಆಗಲಿ ಟ್ರೇಡಿಂಗ್ ಮಾಡುವಾಗೆ ವಿ ನೀಡ್ ಟು ಮಾನಿಟರ್ ಮಾಡ್ತಾ ಇರಬೇಕು, ಮಾರ್ಕೆಟಲ್ಲಿ ಏನಾಗ್ತಿದೆ, ಇವತ್ತು ಏನು ಅಂದರೆ ಎಕ್ಸ್ಪೈರಿ ಡೇನ ಸ್ಕ್ವೈರ್ ಆಫ್ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಏನು ಮಾಡಬೇಕು? ನಾವು ಯಾವುದೇ ಥರದ ಸ್ಮಾಲ್ ಅಮೌಂಟ್ ಇಟ್ಕೊಂಡು ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಜಸ್ಟ್ 5000ಅಲ್ಲಿ ಮಾಡ್ತೀನಿ, 10,000ಅಲ್ಲಿ ಮಾಡ್ತೀನಿ. ನಿಮ್ಮ ಹತ್ರ ಆ್ಯಾವ್ರೇಜ್ ಮಾಡೋಕ್ಕೆ ದುಡ್ಡಿಲ್ಲ ಅಥವಾ ಒಂದು ಸ್ಟ್ರಾಟಜಿ ಇಲ್ಲ ಅಂದರೆ ಡೋಂಟ್ ಟ್ರೇಡ್.